ನ್ಯೂಸ್ ಫಸ್ಟ್ನ ನಿರ್ಭೀತಿಯ ವರದಿಗಳು ಅದೆಷ್ಟೋ ಅಕ್ರಮಗಳನ್ನು ಬಯಲಿಗೆಳೆದಿದೆ. ಇತ್ತೀಚೆಗೆ ಸಿಎಂ ತವರೂರಲ್ಲಿ ಒಂದಲ್ಲ ಎರಡಲ್ಲ 10ಕ್ಕೂ ಹೆಚ್ಚು ಅಕ್ರಮಗಳ ಕುರಿತು ನ್ಯೂಸ್ ಫಸ್ಟ್ ವರದಿ ಬಿತ್ತರಿಸಿತ್ತು. ಸದ್ಯ ಈ ಸುದ್ದಿ ಜನ ಮತ್ತು ಜನಪ್ರತಿನಿಧಿಗಳ ಗಮನ ಸೆಳೆದಿದೆ. ನಿನ್ನೆ ನಡೆದಂಥ ಜನಸ್ಪಂದನ ಸಭೆಯಲ್ಲೂ ಸದ್ದು ಮಾಡಿದೆ. ನ್ಯೂಸ್ ಫಸ್ಟ್, ನಿಮ್ಮ ನ್ಯೂಸ್ ಫಸ್ಟ್ ಅದೆಂಥದ್ದೇ ಸುದ್ದಿಯಾದ್ರೂ ನಿರ್ಭೀತಿಯಿಂದ ಯಾರಿಗೂ ಅಂಜದೆ ಅಳುಕದೆ ನೇರವಾಗಿ ಪ್ರಸಾರ ಮಾಡುತ್ತಲೇ ಬರ್ತಾ ಇದೆ. ಸದ್ಯ ನ್ಯೂಸ್ ಫಸ್ಟ್ ಬಯಲಿಗೆಳೆದಿರುವ ಅಕ್ರಮಗಳ ವರದಿಗಳು ಸಿಎಂ ತವರು ಜಿಲ್ಲೆಯಲ್ಲಿ ಸಂಚಲನ ಸೃಷ್ಟಿಸಿವೆ. ಕೆಡಿಪಿ ಸಭೆಯಲ್ಲಿ ನ್ಯೂಸ್ ಫಸ್ಟ್ ವರದಿಗಳ ಪ್ರಸ್ತಾಪ. 10ಕ್ಕೂ ಹೆಚ್ಚು ವರದಿ ಪ್ರಸ್ತಾಪಿಸಿದ ರೈತ ಮುಖಂಡರು. ನಿನ್ನೆ ಮೈಸೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ನೇತೃತ್ವದಲ್ಲಿ ಜನಸ್ಪಂದನ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಒಂದಲ್ಲ ಎರಡಲ್ಲ ನ್ಯೂಸ್ ಫಸ್ಟ್ ವರದಿ ಮಾಡಿದ್ದ ಬರೋಬ್ಬರಿ 10ಕ್ಕೂ ಹೆಚ್ಚು ಸುದ್ದಿಗಳು ಸಭೆಯ ಗಮನ ಸೆಳೆಯುವುದರ ಜೊತೆಗೆ ಅಧಿಕಾರಿಗಳ ಭ್ರಷ್ಟತೆಯನ್ನ ಬಟಾಬಯಲು ಮಾಡಿದೆ. ರೈತ ಮುಖಂಡರೊಬ್ಬರು ಸಭೆಯಲ್ಲಿ ನ್ಯೂಸ್ ಫಸ್ಟ್ ವರದಿಗಳನ್ನ ಪ್ರಸ್ತಾಪಿಸಿ ಸಚಿವರಿಗೆ ಕ್ರಮ ತೆಗೆದುಕೊಳ್ಳುವಂತೆ ಮನವಿ ಸಲ್ಲಿಸಿದ್ರು. ಪ್ರಾಣಿಗಳ ನಾಶ ಆಗ್ತಾ ಇದೆ, ಅರಣ್ಯ ಸಂಪತ್ತು ಪಡೆ ಹೊಡಿತಿದ್ದಾರೆ ಸರ್, ನೀರು ಸಂಪತ್ತು ಕೂಡ ಪಡೆ ಹೊಡಿತಾರೆ. ಇದರ ಬಗ್ಗೆ ದಯವಿಟ್ಟು ಕ್ರಮ ಜರುಗಿಸ್ತಾರೆ. ನಾನು ಕಂಪ್ಲೇಂಟ್ ಕೊಡೋದಕ್ಕೆ ನನಗೆ ಇಷ್ಟ ಸರ್. ಕಂಪ್ಲೇಂಟ್ ಕೊಟ್ಟರು ಅದು ಬಗೆಹರಿದಿಲ್ಲ ಸರ್. ನೀವು ನಮ್ಮ ಭರವಸೆ ಕೊಟ್ಟ ಸರ್, ನೀವನ್ನೇ ಭರವಸೆ ಕೊಟ್ಟ ಸರ್. ಈ ಗೆಜ್ಜಿಗೋಟದಲ್ಲಿ 2-3 ಸಾವಿರ ಎಕರೆ ಜಮೀನು ಭೂ ಬಂಡವಾಳ ಶಾಹಿಗಳು ಮತ್ತು ಪ್ರಭಾವಿ ರಾಜಕಾರಣಿಗಳು ಲೂಟಿ ಮಾಡ್ತಾರೆ ಸರ್. ಏನಪ್ಪ, ಸರ್ಕಾರದ ಜಮೀನಿನ ಆಸ್ತಿನ ಇಲ್ಲ ಇಲ್ಲಿಗಲ್ ಆಗಿ ಯಾರಾದ್ರೂ ಆಕ್ರಮಿಸಿಕೊಂಡ್ರೆ ನೀವು ಅದರ ಮಾಹಿತಿ ನಿಮ್ಮ ಕಡೆ ಇದ್ರೆ ಖಂಡಿತವಾಗಿ ತನಿಖೆ ಮಾಡಿ ಅಂತ ಜಪ್ತಿ ಮಾಡಿದ್ದೀವಿ. ಸಭೆಯಲ್ಲಿ ಮಾರ್ಧನಿಸಿದ ನ್ಯೂಸ್ ಫಸ್ಟ್ ವರದಿಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಕಬಿನಿ ಹಿನ್ನೀರಿನಲ್ಲಿ ತಲೆ ಎತ್ತಿರುವ ಅಕ್ರಮ ರೆಸಾರ್ಟ್ ಹೋಮ್ ಸ್ಟೇ ಬಗ್ಗೆ ನ್ಯೂಸ್ ಫಸ್ಟ್ ವಿಸ್ತೃತ ವರದಿ ಬಿತ್ತರಿಸಿತ್ತು. ಅಲ್ಲದೆ ಅಕ್ರಮ ಶುಂಠಿ ಕೇಂದ್ರಗಳಿಂದ ಕಬಿನಿಗೆ ಕಲುಷಿತ ನೀರು ಹರಿಸಿರೋ ಬಗ್ಗೆ ಸುದ್ದಿ ಪ್ರಸಾರ ಮಾಡಿದೆ. ಜೊತೆಗೆ ಸುಭಾಷ್ ಪವರ್ ಕಾರ್ಪೊರೇಷನ್ ಕಳ್ಳಾಟವನ್ನ ಬಯಲು ಮಾಡಿತ್ತು. ನಕಲಿ ವ್ಯಕ್ತಿಗಳನ್ನ ಸೃಷ್ಟಿಸಿ ಆಸ್ತಿ ಪರಭಾರೆ ಕುರಿತ ವರದಿಯನ್ನು ಜನರ ಮುಂದಿಟ್ಟಿತ್ತು. ಕೇರಳ ಕರ್ನಾಟಕ ಗಡಿಯಲ್ಲಿ ಅಕ್ರಮ ಮದ್ಯ ಮಾರಾಟದ ಬಗ್ಗೆಯೂ ಸುದ್ದಿ ಬಿತ್ತರಿಸಿತ್ತು. ಜಮೀರ್ ಆಪ್ತ ಸಹಾಯಕನ ರೆಸಾರ್ಟ್ ಕುರಿತು ನಿರ್ಭೀತಿಯಿಂದ ಸುದ್ದಿ ಮಾಡಿತ್ತು. ನಂಜನಗೂಡು ಭಾಗದಲ್ಲಿ ಬೀದಿ ನಾಯಿಗಳ ಹಾವಳಿ ಬಗ್ಗೆಯೂ ಸುದ್ದಿ ಮೂಲಕ ನ್ಯೂಸ್ ಫಸ್ಟ್ ಎಚ್ಚರಿಸಿತ್ತು. ವರುಣ ಕೆಐಡಿಬಿಐ ಅಧಿಕಾರಿಗಳಿಂದ ರೈತರ ಭೂಮಿ ವಶಕ್ಕೆ ಯತ್ನದ ಬಗ್ಗೆಯೂ ವರದಿ ಬಿತ್ತರಿಸಿತ್ತು. ನಕಲಿ ವ್ಯಕ್ತಿಗಳನ್ನ ಸೃಷ್ಟಿಸಿ ಅಕ್ರಮ ಭೂ ಕಬಳಿಕೆ ಬಗ್ಗೆಯೂ ವರದಿಗಳನ್ನ ಪ್ರಸಾರ ಮಾಡಿತ್ತು. ಇನ್ನು ಕಬಿನಿ ಜಲಾಶಯ ಬಿರುಕು ಕುರಿತು ನ್ಯೂಸ್ ಫಸ್ಟ್ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಹೀಗೆ ಸಾಲು ಸಾಲು ವರದಿಗಳ ಕುರಿತು ಜನಸ್ಪಂದನ ಸಭೆಯಲ್ಲಿ ಚರ್ಚೆ ನಡೆಯಿತು. ರೈತರು, ಹೋರಾಟಗಾರರು ಸಚಿವರಿಗೆ ಮನವಿ ಪತ್ರಗಳನ್ನ ಸಲ್ಲಿಸಿದ್ರು. ಈ ಎಲ್ಲಾ ದೂರುಗಳನ್ನ ಗಮನಿಸಿದ ಸಚಿವರು ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದರಲ್ಲದೆ ತಹಶೀಲ್ದಾರ್ ಎಸಿ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಹೊರಡಿಸಿದ್ರು. ಶೀಘ್ರ ವರದಿ ನೀಡುವಂತೆ ಡಿಸಿಗೆ ಸೂಚನೆ ನೀಡಿದ್ರು. ಇದರ ಜೊತೆಗೆ ತಪ್ಪಾಗಿದ್ರೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು. ಒಟ್ಟಾರೆ ನ್ಯೂಸ್ ಫಸ್ಟ್ನ ನಿರ್ಭೀತಿಯ ವರದಿಗಳು ಮೈಸೂರಿನಲ್ಲಿ ಸಂಚಲನ ಸೃಷ್ಟಿಸಿದ್ದು ಅಧಿಕಾರಿಗಳ, ಜನಪ್ರತಿನಿಧಿಗಳ ಗಮನ ಸೆಳೆದಿದೆ. ಇನ್ನಾದರೂ ಜಿಲ್ಲೆಯಲ್ಲಿ ನಡೀತಾ ಇರುವ ಅಕ್ರಮಗಳಿಗೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕು. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.